ಅದು ಮೊದಲೇ ಹಿಂದುಳಿದ ತಾಲೂಕು. ಆ ತಾಲೂಕಿನ ಅಭಿವೃದ್ಧಿಗಾಗಿ 21 ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗ್ತಾ ಇದೆ. ಕಾಮಗಾರಿ ಮುಗಿಯೋದ್ರೊಳಗೆ ಉದ್ಘಾಟನೆಯಾಗಿದೆ. ಸಿದ್ದರಾಮಯ್ಯ ಟೇಪ್ ಕಟ್ ಮಾಡಿ ಹೋದ್ರೂ ಆಸ್ಪತ್ರೆ ಮಾತ್ರ ಓಪನ್ ಆಗಿಲ್ಲ. ಸಿಎಂ ಅವರೇ ಬಂದು ಉದ್ಘಾಟನೆ ಮಾಡಿರುವಂತಹ ಆಸ್ಪತ್ರೆ 100 ಬೆಡ್ಗಳಿರುವಂತಹ ಆಸ್ಪತ್ರೆ ಇದು. ಮೂಲ ಸೌಲಭ್ಯಗಳ ಕೊರತೆ ಜಾಸ್ತಿ ಇದೆ. ಈಗೆಲ್ಲ ಆಗಿದೆ. ಈಗ ನಾವು ಹೋದ ಸೆಪ್ಟೆಂಬರ್ದಾಗ ಮಾಡಬೇಕು ಅಂತಿತ್ತು ನಮ್ದು. ಅಷ್ಟೇ ಇನ್ನೊಂದು ತಿಂಗಳು ಕ್ಲಿಯರ್ ಆಗ್ಬೋದೆಲ್ಲ ಅಂತ. 21 ಕೋಟಿ ಅನುದಾನ, ಅರ್ಧಂಬರ್ಧ ಕಾಮಗಾರಿ, ತರಾತುರಿಯಲ್ಲಿ ಉದ್ಘಾಟನೆ, ಅಖಾಡಕ್ಕಿಳಿದ ನ್ಯೂಸ್ 18. ಜನಪ್ರತಿನಿಧಿಗಳು ಅನಿಸಿಕೊಂಡವರಿಗೆ ಬಡವರ ಉದ್ಧಾರಕ್ಕಿಂತ ಜನಮನ್ನಣೆ ಗಳಿಸುವುದೇ ಇಂಪಾರ್ಟೆಂಟ್ ಬಿಡಿ. ಯಾಕಂದ್ರೆ ನಾವೇನ್ ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಹೇಗೆ ಜನರ ಮನಸ್ಸು ಗೆಲ್ತೀವಿ ಅನ್ನೋದೇ ಮುಖ್ಯವಾಗುತ್ತೆ. ಜನ ಉದ್ಧಾರಕ್ಕೆ ಅಂತ ಕೋಟಿ ಸುರಿದ್ರೂ ಜನರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಸಿಗ್ತಿಲ್ಲ. ಸರ್ಕಾರದಿಂದ ಕಾರ್ಯರೂಪಕ್ಕೆ ಬರೋ ಯೋಜನೆಗಳಲ್ಲಿ ಬಹುತೇಕ ಹಳ್ಳ ಹಿಡಿಯೋದೇ ಜಾಸ್ತಿ. ಒಂದಿಷ್ಟು ಕೆಲಸಗಳು ಆಮೆಗತಿಯಲ್ಲಿ ಸಾಗಿದ್ರೆ ಮತ್ತೊಂದಿಷ್ಟು ಯೋಜನೆಗಳು ಅರ್ಧಂಬರ್ಧದಲ್ಲೇ ನಿಂತು ಹೋಗ್ತವೆ. ಆದ್ರಿದು ಇದೆಲ್ಲದಕ್ಕಿಂತ ಅಧ್ವಾನವಾಗಿದೆ. ಕಾಮಗಾರಿ ಮುಗಿಯೋದಕ್ಕೂ ಮೊದಲೇ ಉದ್ಘಾಟನೆ ಮಾಡಿ ಮುಗಿಸಿದ್ದಾರೆ. 4 ತಿಂಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರೇ ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು. ಆದರೆ ಇವತ್ತಿನವರೆಗೂ ಓಪನ್ ಆಗಿಲ್ಲ. ಕುಷ್ಟಗಿ ತಾಲೂಕಿನ ತಾಯಿ ಮತ್ತು ಮಗುವಿನ ಆಸ್ಪತ್ರೆ 2022ರಲ್ಲಿ 100 ಹಾಸಿಗೆಯ ಆಸ್ಪತ್ರೆ ಕಾಮಗಾರಿಗೆ ರಾಜ್ಯ ಸರ್ಕಾರ 21 ಕೋಟಿ ಅನುದಾನ ನೀಡಿತ್ತು. 2023ರಲ್ಲೇ ಕಾಮಗಾರಿ ಪೂರ್ಣಗೊಳಿಸೋ ಡೆಡ್ಲೈನ್ ಸಹ ನೀಡಲಾಗಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯವೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿಯೋ ಗೊತ್ತಿಲ್ಲ. ಕೆಲಸ ಶುರುವಾಗಿ 4 ವರ್ಷವಾದರೂ ಆಸ್ಪತ್ರೆ ಕಂಪ್ಲೀಟ್ ಆಗಿಲ್ಲ. ಈ ಮಧ್ಯೆ 4 ತಿಂಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಕೊಪ್ಪಳದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು. ಈ ವೇಳೆ ಕುಷ್ಟಗಿಯ ತಾಯಿ ಮತ್ತು ಮಗು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು. ಆದರೆ ಇಷ್ಟು ದಿನ ಕಳೆದರೂ ನೂತನ ಕಟ್ಟಡದಲ್ಲಿ ಹೆರಿಗೆ ಆಸ್ಪತ್ರೆ ಆರಂಭವಾಗಿಲ್ಲ. ಅಕ್ಟೋಬರ್ 25ರಲ್ಲಿ ಉದ್ಘಾಟನೆ ಆಗ್ತೈತಿ. ಉದ್ಘಾಟನೆ ಆದ ನಂತರ ಇಲ್ಲಿವರೆಗೂ ಇಲ್ಲಿ ಬೇಕಾಗಿರತಕ್ಕಂಥ ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡಿರುವುದಿಲ್ಲ. ಸಿಬ್ಬಂದಿ ನೇಮಕಕ್ಕೆ ಅಭಯ. ಇದು ನ್ಯೂಸ್ 18 ಫಲಶ್ರುತಿ. ಸರ್ಕಾರಿ ಆಸ್ಪತ್ರೆಯ ಅಧೋಗತಿ ಸುದ್ದಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ 1-2 ತಿಂಗಳಲ್ಲಿ ಹೆರಿಗೆ ಆಸ್ಪತ್ರೆ ಆರಂಭಿಸ್ತೀವಿ ಅಂತ ಅಭಯ ನೀಡಿದ್ದಾರೆ. ನಾವು ಹೋದ ಸೆಪ್ಟೆಂಬರ್ದಾಗ ಮಾಡಬೇಕು ಅಂತಿತ್ತು ನಮ್ದು. ಬಟ್ ಆಗಿರಲಿಲ್ಲ. ಇನ್ನು ಈ ಒಂದು ಸೆಪ್ಟೆಂಬರ್ ಮುಗಿದು ಮತ್ತೆ 26ಕ್ಕೆ ಬಂದಿದ್ವಿ ನಾವು. ಅಷ್ಟೇ ಇನ್ನೊಂದು ತಿಂಗಳು ಕ್ಲಿಯರ್ ಆಗ್ಬೋದೆಲ್ಲ ಅಂತ ಅನ್ಸುತ್ತೆ. ಒಟ್ನಲ್ಲಿ ಕೋಟಿ ಸುರಿದು ಕಟ್ಟಿದ್ದ ಆಸ್ಪತ್ರೆ ಬಡವರ ಅನುಕೂಲಕ್ಕೆ ಸಿಗ್ತಿರಲಿಲ್ಲ. ನ್ಯೂಸ್ 18 ಅಖಾಡಕ್ಕೆ ಇಳಿತಿದ್ದಂತೆ ಬಡವರ ಧ್ವನಿಗೆ ಶಕ್ತಿ ಸಿಕ್ಕಂತಾಗಿದೆ. ಸದ್ಯದಲ್ಲೇ ಆಸ್ಪತ್ರೆಯೂ ಓಪನ್ ಆಗಲಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.